ನಮಸ್ಕಾರ ಫ್ರೆಂಡ್. ಶ್ರೀ ಆಂಜನೇಯ ಸ್ವಾಮಿಗೂ ಶನಿ ದೇವರ ಸ್ವಾಮಿಗೂ ಯುದ್ಧವನ್ನು ನಡೆಯುತ್ತದೆ. ಆದರೆ ಆಂಜನೇಯ ಸ್ವಾಮಿ ಹೇಳುತ್ತಾನೆ, ನಾನು ರಾಮನ ಭಕ್ತನು, ನನಗೆ ಯಾವ ಶನಿಯೂ ಬರುವುದಿಲ್ಲ, ಯಾವ ಶನಿಯೂ ನನ್ನ ಮೇಲೆ ಕುತ್ಕೊಳ್ಳೋದಿಲ್ಲ ಅಂತ ಹೇಳುತ್ತಾನೆ ಆಂಜನೇಯ. ಆದರೆ ಶನಿ ದೇವರು ಹೇಳುತ್ತಾರೆ, ನಾನು ಯಾರನ್ನು ಬಿಡುವುದಿಲ್ಲ, ನನ್ನ ಕೆಲಸ ನಾನು ಮಾಡುತ್ತೇನೆ ಅಂತ ಹೇಳುತ್ತಾನೆ. ಆದರೆ ಆಂಜನೇಯ ಪರ್ವತದಲ್ಲಿ ಕೂತ್ಕೊಂಡು ರಾಮನ ಧ್ಯಾನವನ್ನು ಮಾಡುತ್ತಾ ಇರುತ್ತಾನೆ. ಆದರೆ ನಾನು ಶ್ರೀರಾಮನ ಭಕ್ತನು, ನನ್ನ ದೇಹ ಅಲ್ಲ ರಾಮನಿಗಾಗಿ ಇಟ್ಟಿದ್ದೇನೆ, ರಾಮನು ಎಲ್ಲೂ ಇರುತ್ತಾನೋ ನಾನು ಅವರ ಭಕ್ತನಾಗಿದ್ದೇನೆ, ಅಲ್ಲಿ ನೀನು ಯಾವತ್ತಿಗೂ ಸುಳಿಯಲು ಸಾಧ್ಯವಿಲ್ಲ ಅಂತ ಹೇಳುತ್ತಾನೆ ಆಂಜನೇಯ. ಆಗ ಹೇಳಿದಾಗ ಶನಿದೇವರು ಹೇಳುತ್ತಾನೆ, ನಾನು ಯಾರನ್ನು ಬಿಡುವುದಿಲ್ಲ, ನಾನು ಶನಿ ಕುತ್ಕೊಳ್ಳುತ್ತೇನೆ ಅಂತ ಹೇಳುತ್ತಾನೆ. ಹಾಗಾದರೆ ನೋಡಿ ಬಿಡೋಣ ಯಾರು ಅಂತ ಹೇಳಿ ಶನಿದೇವರು ಹೋಗಿ ತಲೆ ಮೇಲೆ ಕುತ್ಕೊತಾನೆ. ಆಂಜನೇಯ ಪರ್ವತದಲ್ಲಿ ರಾಮನ ಧ್ಯಾನ ಮಾಡುವಾಗ ಶನಿದೇವರು ಹೋಗಿ ತಲೆ ಮೇಲೆ ಕುತ್ಕೊಂಡಾಗ ಆಂಜನೇಯನಿಗೆ ಕೆರ್ತವನ್ನು ಹುಟ್ಟುಕೊಳ್ಳುತ್ತದೆ. ಕೆರ್ತ ಹುಟ್ಟುಕೊಂಡ ಮೇಲೆ ಆಗ ಆಂಜನೇಯ ಒಂದು ಬೆಟ್ಟವನ್ನು ತಂದು ತಲೆ ಮೇಲೆ ಇಟ್ಟುಕೊಳ್ಳುತ್ತಾನೆ. ಆಗ ತುಂಬ ಹಿಂಸೆ ಆಗುತ್ತದೆ ಶನಿದೇವರಿಗೆ. ಆಗ ಶನಿದೇವರು ತಲೆ ಮೇಲೆ ಕುತ್ಕೊಂಡಿರೋದು ನೋಡಿ, ಏನು ಮಾಡುತ್ತಿದ್ದೀಯಾ ಆಂಜನೇಯ, ನನಗೆ ತುಂಬ ಭಾರ ಅನಿಸ್ತಿದೆ ಅಂತ ಹೇಳುತ್ತಾನೆ. ಆದರೆ ನೀನು ನನ್ನ ಮಾತು ಕೇಳುವುದಿಲ್ಲ ಅಲ್ಲ ಅಂತ ಹೇಳಿ ಇನ್ನೊಂದು ಬೆಟ್ಟವನ್ನು ತಂದು ತಲೆ ಮೇಲೆ ಇಡುತ್ತಾನೆ. ಆಗ ತುಂಬ ಭಾರ ಅನಿಸುತ್ತದೆ. ಆಗ ಆಂಜನೇಯನಿಗೆ ತುಂಬ ಕೆರ್ತವನ್ನು ಆಗುತ್ತದೆ ತಲೆಯಲ್ಲಿ. ಹೇಳುತ್ತಾನೆ ಶನಿದೇವರು, ಏನು ಮಾಡುತ್ತಿದ್ದೀಯ ನೀನು, ಈ ಥರ ಮಾಡುವುದು ಸರಿಯಿಲ್ಲ, ನನ್ನ ಕೆಲಸ ನನಗೆ ಮಾಡಲು ಬಿಡು ಅಂತ ಹೇಳುತ್ತಾನೆ. ಯಾರು ರಾಮನ ಭಕ್ತರಾಗಿರುತ್ತಾರೋ, ಯಾರು ಆಂಜನೇಯ ಭಕ್ತರಾಗಿರ್ತಾರೋ ಅವರಿಗೆ ಶನಿದೇವರು ಬರಬಾರದು, ನೀನು ನನ್ನ ಹತ್ರ ಸುಳಿಯಲೇಬಾರದು, ನಾನು ಹೇಳಿದ್ದೇನೆ ಅಲ್ಲ ಅನುಭವಿಸು ಅಂತ ಹೇಳಿ ಇನ್ನೊಂದು ಬೆಟ್ಟವನ್ನು ತಂದು ಮೇಲೆಯನ್ನು ಇಟ್ಟುಕೊಳ್ಳುತ್ತಾನೆ ಆಂಜನೇಯ. ಆಗ ಸೊಂಟವನ್ನೇ ಬಗ್ಗಿ ಹೋಗುತ್ತದೆ, ತುಂಬ ಏಟುಗಳಾಗುತ್ತದೆ. ಆಗ ಶನಿದೇವರು, ಅಯ್ಯೋ ನನಗೆ ತಾಳಲು ಆಗುತ್ತಿಲ್ಲ, ನನ್ನನ್ನು ಕ್ಷಮಿಸಿಬಿಡು ಆಂಜನೇಯ, ನಾನು ಇನ್ನು ಮೇಲೆ ಯಾವತ್ತಿಗೂ ಬರುವುದಿಲ್ಲ, ರಾಮನ ಭಕ್ತರಲ್ಲಿ ಬರುವುದಿಲ್ಲ, ಶ್ರೀ ಆಂಜನೇಯನ ಹತ್ರ ಸುಳಿಯುವುದಿಲ್ಲ, ನನ್ನನ್ನು ಕ್ಷಮಿಸು ಅಂತೇಳಿ ಶನಿದೇವರು ಓಡಿ ಬರುತ್ತಾರೆ. ಆದರೆ ಶನಿದೇವರು ಓಡಿ ಬಂದಾಗ ಆಂಜನೇಯ ಹೇಳುತ್ತಾನೆ, ಯಾವತ್ತಿಗೂ ಅಷ್ಟೇ ನಾನು ಬೇಡ ಅಂದ ಮೇಲೆ ನೀನು ನನ್ನ ಹತ್ರ ಸುಳಿಲೇಬಾರದು ಅಂತ ಹೇಳುತ್ತಾನೆ. ತುಂಬ ನೋವಾಗುತ್ತಿದೆಯಾ, ಇಂದ ಈ ತೈಲವನ್ನು ಹಚ್ಚಿಕೋ, ಇದನ್ನು ಹಚ್ಚಿಕೊಂಡರೆ ನಿನಗೆ ಮೈ ಕೈ ನೋವೆಲ್ಲ ಹೋಗುತ್ತದೆ ಅಂತ ಹೇಳಿ ಆಂಜನೇಯ ಎಣ್ಣೆಯನ್ನು ಕೊಡುತ್ತಾನೆ ಶನಿದೇವರಿಗೆ. ಅವತ್ತಿನಿಂದ ಇವತ್ತಿನವರೆಗೂ ಶನಿದೇವರಿಗೆ ಆಯಿಲನ್ನು ಹಾಕಿ ಎಣ್ಣೆಯನ್ನು ಹಾಕಿ ಸ್ನಾನವನ್ನು ಮಾಡಿಸುತ್ತಾರೆ. ಎಣ್ಣೆಯನ್ನು ಹಚ್ಚಿ ಅಭಿಷೇಕ ಮಾಡುತ್ತಾರೆ. ಶನಿದೇವರಿಗೆ ಮಾತ್ರ ಈ ಥರ ಪದ್ಧತಿ ಇದೆ, ಎಣ್ಣೆಯನ್ನು ಹಚ್ಚಿ ಅಭಿಷೇಕ ಪೂಜೆಗಳನ್ನು ಮಾಡುತ್ತಾರೆ. ಆಗ ಶನಿದೇವರಿಗೆ ಈ ಥರ ಪದ್ಧತಿ ಬರುತ್ತದೆ. ಆಗ ಆಂಜನೇಯ ಹೇಳುತ್ತಾನೆ, ರಾಮ ರಾಮ ಅಂತ ಜಪ ಮಾಡುವವರಿಗೆ, ಆಂಜನೇಯನ ಜಪ ಮಾಡುವವರಿಗೆ ಯಾವತ್ತಿಗೂ ಅಷ್ಟೇ ಶನಿ ಯಾವತ್ತೂ ಬರಬಾರದು. ಏಕೆಂದರೆ ಭೂತ ಪಿಚಾಚಿ ಏನೇ ಆದರೂ ಆಂಜನೇಯನಲ್ಲಿ ಸುಳಿಯಬಾರದು, ಶ್ರೀರಾಮನ ಭಕ್ತರಿಗೂ ಸುಳಿಯೋದಿಲ್ಲ ಶನಿದೇವರೇ ಅಂತ ಹೇಳುತ್ತಾನೆ. ಆಗ ಶನಿದೇವರು ಹೇಳುತ್ತಾರೆ, ನೀನು ರಾಮನ ಭಕ್ತನು, ನೀನು ಆಂಜನೇಯ, ನೀನು ತುಂಬ ಶಕ್ತಿಶಾಲಿ, ನಿನ್ನ ಹತ್ರ ನಾನು ಬರುವುದಿಲ್ಲ ಅಂತ ಹೇಳಿ ಆಗ ಶನಿದೇವರು ಹೊರಟು ಹೋಗುತ್ತಾರೆ. ನೋಡಿ ಫ್ರೆಂಡ್ಸ್, ಈ ಕಥೆ ಏನಾದರೂ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಫ್ರೆಂಡ್. ಬಾಯ್ ಫ್ರೆಂಡ್.